जय श्री राम, जय श्री राम, जय श्री राम, जय श्री राम। बोलो भारत माता की, बोलो भारत माता की, बोलो भारत माता की। वंदे वंदे वंदे। ಎಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಶ್ರೀ ಆದಿಶಕ್ತಿ ದೇವರ ಪಾದಗಳಿಗೆ ನಮಸ್ಕರಿಸುತ್ತ ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನು ಪ್ರೀತಿಪೂರ್ವಕವಾಗಿ ನೆನೆಯುತ್ತ ನಮ್ಮ ಇಷ್ಟು ದಿನದ ಈ ವಸುಮತಿ ಗಾನ ತರಂಗಿಣಿ ಶಿಬಿರ 2026ರಲ್ಲಿ ನಮ್ಮ ಹೆಮ್ಮೆಯ ಗುರುಗಳಾದ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿಯವರು ತುಂಬಾ ಚೆನ್ನಾಗಿ ಮಕ್ಕಳನ್ನು, ಮಕ್ಕಳ ಹೆತ್ತವರನ್ನು ಪ್ರೀತಿಯಿಂದ ಸಂಗೀತವನ್ನು ಕಲಿಸುತ್ತಾ ಅವರ ಜೀವನವನ್ನು ಸಂಗೀತದಿಂದ ದೈವತ್ವದೆಡೆಗೆ ಸಾಗಿಸುವಲ್ಲಿ ತುಂಬಾ ಶ್ರಮ ಪಟ್ಟಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಅದೇ ರೀತಿಯಾಗಿ ಇಲ್ಲಿ ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮವರೇ, ನಮ್ಮ ಅಕ್ಕರೆಯ ಕರೆಗೆ ಹೋಗೊಟ್ಟು ಆಗಮಿಸಿರುವಂತಹ, ನಾನಿಂದೇನೋ ಅದನ್ನು ರೂಪಿಸಿರುವಂತಹ ಗುರುಗಳಲ್ಲಿ ಒಬ್ಬರಾಗಿರುವಂತಹ ಶ್ರೀ ವಿ.ಜಿ. ಭಟ್ ಸರ್ ದಂಪತಿ, ಶ್ರೀ ವಿ.ಜಿ. ಭಟ್ ಸರ್ ಮತ್ತೆ ಲಕ್ಷ್ಮಿ ಮೇಡಮ್ ಬಂದಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಮಗಳ ನೆಚ್ಚಿನ ಶಿಕ್ಷಕಿ 3 ಜನ ಇದ್ದಾರೆ. ಜ್ಯೋತಿ ಮಾತಾಜಿ, ಲಕ್ಷ್ಮಿ ಮೇಡಮ್ ಮತ್ತೆ ಪವಿತ್ರ ಮಾತಾಜಿ, ಮೂವರು ಕೂಡ ಇಂದಿನ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಮೇಡಮ್ ಬನ್ನಿ, ನಮ್ಮ ಒಂದು ಕಾರ್ಯಕ್ರಮ ಉಂಟು ಅಂತೇಳಿ ಹೇಳಿದ ತಕ್ಷಣ ಅವರ ಎಲ್ಲಾ ಕೆಲಸಗಳನ್ನ ಬದಿಗಿಟ್ಟು ಇಲ್ಲಿ ಬಂದದ್ದು ಮಾತ್ರವಲ್ಲದೆ ಈ ಕಾರ್ಯಕ್ರಮ ಶುರುವಾಗುವಲ್ಲಿವರೆಗೆ ಮಕ್ಕಳೊಡನೆ ಮಕ್ಕಳಾಗಿ ಬೆರೆತು ತನಗೆ ತಿಳಿದಿರುವಂತಹ ಹಲವು ವಿಚಾರಗಳಲ್ಲಿ ಕೆಲವನ್ನ ಮಕ್ಕಳೊಡನೆ ಹಂಚಿಕೊಳ್ಳುತ್ತಾ ಅವರೊಡನೆ ಆಟ ಆಡಿ ಅವರಿಗೆ ಪಾಠ ಮಾಡಿ ಅವರನ್ನು ರಂಜಿಸಿದಂತಹ ಲಕ್ಷ್ಮಿ ಮೇಡಮ್ ದಂಪತಿ, ಶ್ರೀ ಬಿ.ಜಿ. ಭಟ್ ಸರ್ ಮತ್ತೆ ಲಕ್ಷ್ಮಿ ಮೇಡಮ್ ಬಂದಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಊರಿನಲ್ಲೇ ಹಿರಿಯರು, ಶಿಶು ಮಂದಿರ, ವಿವೇಕಾನಂದ ಶಿಶು ಮಂದಿರ 1ರ ಅಧ್ಯಕ್ಷರು ಆಗಿರುವಂತಹ, ನಮ್ಮೆಲ್ಲರ ನೆಚ್ಚಿನ, ಎಲ್ಲರೊಳಗೊಂದಾಗುವ ಮನಸ್ಥಿತಿಯನ್ನು ಉಳ್ಳಂತಹ ಪವಿತ್ರ ಮಾತಾಜಿಯಂತಹ ಹೆಮ್ಮೆಯ ಕುಡಿಯನ್ನ ಈ ಪ್ರಪಂಚಕ್ಕೆ ನೀಡಿರುವಂತಹ ಮಾದರಿ ದಂಪತಿ, ನಮ್ಮೆಲ್ಲರ ನೆಚ್ಚಿನ ರಾಜಗೋಪಾಲ್ ಸರ್ ದಂಪತಿ ಬಂದಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹೆತ್ತವರಿಗೂ ಮಕ್ಕಳಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಹೆಚ್ಚು ತಡ ಮಾಡದೆ ನಮ್ಮ ಕಾರ್ಯಕ್ರಮವನ್ನ ನಾವೀಗ ಶುರು ಮಾಡುವ. ಮೊಟ್ಟ ಮೊದಲಿಗೆ ಪ್ರಾರ್ಥನೆಯನ್ನ ಮಾಡಲಿದ್ದಾರೆ ಭವತಾರಿಣಿ ವಸಿಷ್ಠ. बोलो सद्गुरु बोलो ओम नमः शिवाय, बोलो बोलो सद्गुरु बोलो ओम नमः शिवाय, बोलो बोलो सद्गुरु बोलो ओम नमः शिवाय, 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 बोलो बोलो सद्गुरु बोलो ओम नमः शिवाय, बोलो बोलो सद्गुरु बोलो ओम नमः शिवाय। जूट जटावे गंगाधारी त्रिशूलधारी, डमरू बजावे डम 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 डमरू बजावे, बोझ उठाओ नमः शिवाय, ओम नमः शिवाय, ओम नमः शिवाय, हर ओम नमः शिवाय, हर ओम नमः शिवाय। बोलो बोलो सद्गुरु बोल ओम नमः शिवाय, बोलो बोलो सद्गुरु बोलो ओम नमः शिवाय। जूटा जटावे गंगाधारी त्रिशूलधारी, डमरू चढ़ावे डम 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 डमरू बजावे, बोझ उठाओ नमः शिवाय,
ಶಿವಾಯ ಹರ ಓಂ ನಮಃ ಶಿವಾಯ ಹರ ಓಂ ನಮಃ ಶಿವಾಯ. ಯಾ ಕುಂದೇಂದು ತುಷಾರಹಾರದ ಬಳ ಯಾ ಶುಭ್ರವಸ್ತ್ರಾನ್ವಿತ ಯಾ ವೀಣಾವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಕೃತಿವೇ ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಃ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನೋಡ್ತಾ ಇರ್ಬೋದು, ನಮ್ಮ ವೇದಿಕೆಯ ಮುಂದೆ ಯಾವುದೇ ಚೇರುಗಳಿಲ್ಲ, ಅತಿಥಿಗಳು ಎದುರುಗಡೆ ಕುಳಿತುಕೊಂಡಿಲ್ಲ. ಯಾಕೆಂತಂದ್ರೆ ಇಲ್ಲಿರುವಂತಹ ಅತಿಥಿಗಳೆಲ್ಲ ನಮ್ಮೊಳಗೆ ಒಬ್ಬರಾಗುವಂತವರು. ಮತ್ತೆ ಈ ಒಂದು ಉದ್ಘಾಟನೆಯ ಸಮಯದಲ್ಲಿ ಎಲ್ಲರನ್ನು ಎದುರು ಚೇರ್ ಹಾಕಿ ಕೂರಿಸಬೇಡಿ ಮೇಡಮ್, ನಾನು ಮಕ್ಕಳೊಟ್ಟಿಗೆ ಕೂತುಕೊಂಡು ಕಾರ್ಯಕ್ರಮವನ್ನು ಪೂರ್ತಿ ಆಸ್ವಾದಿಸಲು ದಯಮಾಡಿ ಬಿಡಿ ಅಂತ ಹೇಳಿ ಕೇಳಿಕೊಂಡದ್ದು ನಮ್ಮ ಗುರುಗಳಾದ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅವರ ಇಚ್ಛೆಯಂತೆಯೇ ಎದುರುಗಡೆ ಯಾರನ್ನು ಕೂರಿಸದೆ ಎಲ್ಲರನ್ನು ನಮ್ಮ ವೇದಿಕೆಯ ಎದುರು ಕೂರಿಸಿದ್ದೇವೆ. ಕಾರ್ಯಕ್ರಮದಲ್ಲಿ ವಿಶೇಷತೆ ಏನು ಅಂತಂದ್ರೆ, ಯಾವ ಕಾರ್ಯಕ್ರಮ ಆದ್ಮೇಲೆ ಯಾವ ಕಾರ್ಯಕ್ರಮ ಆಗ್ಬೇಕು ಅಂತ ಹೇಳಿ ನೋಡಿ ಬರ್ದದ್ದು ಇಲ್ಲ, ಚೀಟಿ ಇಲ್ಲ, ಪೆನ್ ಇಲ್ಲ, ಎಂತ ಇಲ್ಲ. ಆ ಆದಿಶಕ್ತಿ ಮಾತೆ ಹೇಗೆ ನಮ್ಮನ್ನು ನಡೆಸಿಕೊಂಡು ಹೋಗ್ತಾಳೋ ಹಾಗೆ ನಾವು ನಡ್ಕೊಂಡು ಹೋಗುವರಿದ್ದೇವೆ. ಇದೀಗ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಳೆದ 6 ದಿನಗಳಿಂದ ವಸುಮತಿ ಗಾನ ತರಂಗಿಣಿ ಶಿಬಿರ ನಮ್ಮ ಈ ವಿದ್ಯಾ ಸರಸ್ವತಿ ಶಿಶು ಮಂದಿರ ಬೇರಿಕೆಯಲ್ಲಿ ನಡೆದುಕೊಂಡು ಬಂದಿದೆ. ಇದೇ ಅತಿಥಿಗಳು, ಇದೇ ನೀವುಗಳು ಸೇರಿಕೊಂಡು 2 ತಿಂಗಳ ಹಿಂದೆ ಈ ಕಾರ್ಯಕ್ರಮ ಮಾಡೋದಾಗಿ ಉದ್ಘಾಟನಾ ಕಾರ್ಯಕ್ರಮ ಮಾಡಿ ನಾವು ನಿರ್ಧರಿಸಿದ್ದೆವು. ಇಂದು ನಾವು ಸಮಾರಂಭದಲ್ಲಿ ಬಂದು ನಿಂತಿದ್ದೇವೆ. ಕಾಲ ಎಷ್ಟು ಕ್ಷಣಿಕ ಅಲ್ವಾ? ಈ 6 ದಿನ ಹೇಗೆ ಕಳೆಯಿತು ಅಂತಾನೆ ನಮಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ಬೋದು. ಸಂಗೀತ ಕಲೀಲಿಕ್ಕೆ ಯಾವ ಸಮಯ ಪ್ರಶಸ್ತ ಅಂತ ನೋಡಿದ್ರೆ ಅದು ಬೆಳಗಿನ ಸಮಯ ಅಂತೆ. ನಮ್ಮ ಗುರುಗಳ ಮಾತಿನ ಅನುಸಾರವಾಗಿ ಪ್ರತಿದಿನ ಬೆಳಿಗ್ಗೆ 8 ಗಂಟೆಗೆ ಶುರುವಾಗುವಂತಹ ಈ ಸಂಗೀತ ವಿದ್ಯಾಭ್ಯಾಸದ ಪಯಣ ಪ್ರತಿದಿನ 12 ಗಂಟೆವರೆಗೆ ನಡೆದಿದೆ. ಹಾಗಿದ್ರೆ ನಾವು ಅಂದುಕೊಳ್ಬಹುದು 4 ಗಂಟೆ ಕೈಕಾಲು ಕಟ್ಟಿ ಮಕ್ಕಳು ಕೂತ್ಕೊಂಡ್ರ ಕೇಳಿದ್ರೆ ಇಲ್ಲ. ಮಕ್ಕಳಿಗೆ ಪದ್ಯವೂ ಹೇಳಿಕೊಟ್ಟಿದ್ದಾರೆ, ಆಟವೂ ಆಡಿಸಿದ್ದಾರೆ, ಪಾಠವೂ ಮಾಡಿದ್ದಾರೆ. ಮೊನ್ನೆ ಕ್ರಿಕೆಟ್ಸ್ ಆಡಿದ್ದಾರೆ ಗುರುಗಳೊಟ್ಟಿಗೆ ಸೇರಿಕೊಂಡು ಮಕ್ಕಳು. ಇಲ್ಲಿ ಒಗಟುಗಳನ್ನು ಬಿಡಿಸಿದ್ದಾರೆ, ಪ್ರಶ್ನೆಗಳನ್ನ ಕೇಳಿದ್ದಾರೆ, ಉತ್ತರಗಳನ್ನು ಪಡ್ಕೊಂಡಿದ್ದಾರೆ, ನಗೆ ಚಟಾಕಿಗಳನ್ನು ಹಾರಿಸಿದ್ದಾರೆ, ನೃತ್ಯವನ್ನ ಮಾಡಿದ್ದಾರೆ, ಅಭಿನಯವನ್ನು ಕಲ್ತಿದ್ದಾರೆ, ಕುಣಿತ ಭಜನೆಯನ್ನು ಮಾಡಿದ್ದಾರೆ, ಸಂಗೀತವನ್ನು ಕಲ್ತಿದ್ದಾರೆ. ಶಾಸ್ತ್ರೀಯ ಸಂಗೀತದ ಮೊದಲ ಸರಳ ವರಸೆಗಳು ಅಂತ ನಾವು ಏನು ಹೇಳ್ತೇವೆ ಅದನ್ನು ಸಹ ಗುರುಗಳು ಹೇಳಿಕೊಟ್ಟಿದ್ದಾರೆ. ಶಾಸ್ತ್ರಬದ್ಧವಾಗಿ ಸಂಗೀತವನ್ನು ಕಲಿಸುವಂತಹ ಪ್ರಯತ್ನವನ್ನು ನಮ್ಮ ಗುರುಗಳು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಉಂಟಲ್ಲ, ನನ್ನ ಪತಿಯಾದ ಡಾಕ್ಟರ್ ಸಂದೀಪ್ HS ಇವರ ಹುಟ್ಟುಹಬ್ಬದ ಪ್ರಯುಕ್ತ ಈ ವರ್ಷ ನಾವು ಮಾಡಿರುವುದು. ನಮ್ಮ ಪ್ರಕಾರ ಒಂದು ಕೇಕನ್ನು ತಕೊಂಡು ಅದನ್ನು ನಾವು ತುಂಡರಿಸಿ ದೀಪವನ್ನ ಆರಿಸಿ ತುಂಡರಿಸುವುದರಲ್ಲಿ ಖುಷಿ ಇದೆ ಅಂತ ಅನಿಸುವುದಿಲ್ಲ.
ಈಗ ನಮ್ಮ ದಾಂಪತ್ಯ ಜೀವನಕ್ಕೆ 10 ವರ್ಷ ಆಯಿತು. ಪ್ರತಿ 10 ವರ್ಷವೂ ಕೂಡ ನಾವು ಏನೋ ಒಂದು ಸಮಾಜದೊಡನೆ ಸೇರಿಕೊಂಡು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ನಾವೇನೋ ಒಂದು ದೊಡ್ಡ ಕೆಲಸ ಮಾಡಿದ್ದೇವೆ ಅಂತಲ್ಲ. ಒಂದೊಮ್ಮೆ ನವಚೇತನ ಅನ್ನುವಂತಹ ಒಂದು ಜಾಗದಲ್ಲಿ ಹಿರಿಯರೇ ಇರುವಂತಹ ಜಾಗ, ಅಲ್ಲಿಗೆ ಹೋಗಿದ್ದೆವು. ಮತ್ತೊಮ್ಮೆ ಇದೇ ಶಾಲೆಯಲ್ಲಿ ಹೆಲ್ತ್ ಚೆಕಪ್ ಕ್ಯಾಂಪ್ ಅನ್ನು ಮಾಡಿದ್ದೆವು. ಮತ್ತೆ ಕಳೆದ ವರ್ಷ ಕಿರಣ್ ಕುಮಾರ್ ಗಾನಸಿರಿ ಅವರ ಕಾರ್ಯಕ್ರಮವನ್ನು ನಾವು ನವಚೇತನದಲ್ಲಿ ಇಟ್ಟುಕೊಂಡಿದ್ದೆವು. ಹಾಗೆ ಪ್ರತಿ ವರ್ಷ ಒಂದೊಂದು ಏನಾದರೂ ಸಮಾಜದೊಟ್ಟಿಗೆ ಸೇರ್ಲಿಕ್ಕೆ ಆಗ್ತದ ಅನ್ನುವಂಥ ಒಂದು ಪ್ರಯತ್ನ ಮಾಡುವ ನಿಟ್ಟಿನಲ್ಲಿ ನಾವು ಸಾಗಿದ್ದೇವೆ. ಆದರೆ ವಿಷಯ ಎಂತ ಗೊತ್ತುಂಟಾ, ಇದರಲ್ಲಿ ನಮ್ಮ ಸಾಧನೆ 0, ಸಾಧನೆ ಎಲ್ಲ ನಿಮ್ಮದೇ. ಯಾಕೆ ಗೊತ್ತಾ, ಮಾಡಬೇಕು ಅಂತ ಹೇಳಿ ಕನಸಿದ್ರೆ ಸಾಲದು, ಆದರೆ ಮಾಡಲಿಕ್ಕೆ ಮನಸ್ಸಿರುವಂತಹ ಹಲವು ಜನರು ನಮ್ಮೊಟ್ಟಿಗೆ ಸೇರಬೇಕು. ಈ ಊರಿನ ಪ್ರತಿಯೊಬ್ಬರು ಕೂಡ ಸೇರಿದ್ದಾರೆ. ಆದಿಶಕ್ತಿ ಭಜನಾ ಮಂದಿರ ಇರ್ಬೋದು, ವಿದ್ಯಾ ಸರಸ್ವತಿ ಶಿಶು ಮಂದಿರದವ್ರು ಇರ್ಬೋದು, ಗಾನಸಿರಿ ಅವರು ಇರ್ಬೋದು, ಮತ್ತೆ ನಮ್ಮನ್ನು ಇಲ್ಲಿ ಬಂದು ಆಶೀರ್ವದಿಸಿದಂತಹ ಪ್ರತಿ ಹಿರಿಯರು ಕೂಡ, ಬಂದು ಹಾರೈಸಿದಂತಹ ಪ್ರತಿ ಕಿರಿಯರು ಕೂಡ ಈ ಕೈಂಕರ್ಯದಲ್ಲಿ ಕೈ ಜೋಡಿಸಿದ್ದಾರೆ ಅಂದ ಮೇಲೆ ಇದರ ಪುಣ್ಯ ಪ್ರತಿಯೊಬ್ಬರಿಗೂ ಸಿಗ್ತದೆ. ಪ್ರೀತಿಯ ಮಿತ್ರರೇ, ಈ 6 ದಿನಗಳ ಕಾಲ ಉಂಟಲ್ಲ, ಮಕ್ಕಳಿಗೆ ಮಜವೋ ಮಜಾ. ಅವರೊಟ್ಟಿಗೆ ನಮಿಗೂ ಕೂಡ ಅಷ್ಟೇನೆ. ದಿನ ಬೆಳಿಗ್ಗೆ ಇಲ್ಲಿ 8 ಗಂಟೆಗೆ ಬರುದು, ಅವರೊಟ್ಟಿಗೆ ಸೊಕ್ಕುದು, ಆಟ ಆಡುದು, ಮತ್ತೆ ಅವರವರ ಮಧ್ಯೆ ಕಾಂಪಿಟಿಷನ್ ಮಾಡುದು, ಹಳೆಯ ಆಟಗಳನ್ನೆಲ್ಲ ಆಡುದು. ಅಂದ್ರೆ ಬೆನ್ನ ಮೇಲೆ ಹಾಕಿಕೊಂಡು ಕೂಸುಮರಿ ಮಾಡುದು, ಕೈಗೆ ಕೈಯನ್ನ ಲಾಕ್ ಮಾಡಿಕೊಂಡು ಮಧ್ಯದಲ್ಲಿ ಒಬ್ಬರನ್ನು ಕೂರಿಸಿ ಹೊತ್ತುಕೊಂಡು ತಿರುಗಾಡುದು, ಗಣಪತಿ ಮೋರಿ ಅಂತ ಆಟ ಆಡಿದ್ವಿ. ಸುಮಾರು ಹಳೆಯ ಆಟಗಳನ್ನೆಲ್ಲ ಆಡಿದ್ದೇವೆ. ಒಂಥರ ಹೇಗಿತ್ತು ಅಂತಂದ್ರೆ, ನಮ್ಮ ಬಾಲ್ಯದ ದಿನಗಳನ್ನ ನೆನಪಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಇದಾಗಿತ್ತು. ನನಗೆ ಮನಸ್ಸಿನಲ್ಲಿ ಒಂದು ಅಳುಕಿತ್ತು, ಎಲ್ಲಿ ಜನ ಬರುವುದಿಲ್ಲೋ, ಎಲ್ಲಿ ಮಕ್ಕಳನ್ನು ಕಳಿಸುವುದಿಲ್ಲೋ, ಅಜ್ಜನ ಮನೆ ಮಾವನ ಮನೆ ಅಂತ ಹೇಳಿ ಎಲ್ಲೇ ಒಂದು ಹೋಗಿ ಕೂತ್ಕೊಳ್ತಾರೇನೋ, ಜಾತ್ರೆ ಮುಗ್ದದಷ್ಟೇ ಬೇರೆ ಊರಿಗೆ ಹೋಗ್ತಾರೇನೋ ಅಂತ ಹೇಳಿ. ಆದರೆ ಎಲ್ಲರೂ ಚಪ್ಪಾಳೆ ತಟ್ಟಲೇಬೇಕಾದಂತಹ ವಿಷಯ ಏನು ಅಂತಂದ್ರೆ, ಪ್ರತಿ ದಿನವೂ ಸರಿಸುಮಾರು 50 ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನ ಪಡ್ಕೊಂಡಿದ್ದಾರೆ. ಆದರೆ ಹಿಂದೆ ನಾವು ನೋಡಿದ್ದೇವೆ, ಎಷ್ಟು ಜನ ರಿಕ್ಷಾದಲ್ಲಿ ಬಂದು, ಬೈಕಿನಲ್ಲಿ ಬಂದು, ಬೇರೆ ಬೇರೆ ಕಾರ್ಗಳಲ್ಲೆಲ್ಲ ಬಂದು ಇಲ್ಲಿ ಮಕ್ಕಳನ್ನ ಬಿಟ್ಟು ಹೋಗ್ತಿದ್ರು. ಅವರೆಲ್ಲ ಹೆತ್ತವರಿಗೆ ಪ್ರೀತಿಪೂರ್ವಕವಾದ ಥ್ಯಾಂಕ್ಸ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಇಲ್ಲಿ ನಮಗೆ ಪೂರ್ಣ ಸಹಕಾರವನ್ನ ನೀಡಿದವರು ಪವಿತ್ರ ಮಾತಾಜಿ ಬೆನ್ನ ಹಿಂದೆ ನಿಲ್ಲಿಲ್ಲ ಅಂತಿದ್ದಿದ್ರೆ ಈ ಕಾರ್ಯಕ್ರಮ ಆಗ್ತಿರ್ಲಿಲ್ಲ. ಪ್ರತಿದಿನವೂ ಕೂಡ ಅಕ್ಕ ಎಂತ ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ಕೇಳಿ ಅದನ್ನ ಸರಿಯಾಗಿ ನಿಭಾಯಿಸಿದ ಅವರಿಗೂ ಕೂಡ ನಾನು ಮೊಟ್ಟ ಮೊದಲಿಗೆ ನಮ್ಮ ಮನದಾಳದ ನಮನಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಮಾತನ್ನು ಮುಗಿಸುವ ಮುಂಚೆ, ಅಂದ್ರೆ ಪ್ರಾಸ್ತಾವಿಕ ನುಡಿಗಳನ್ನ ಮುಗಿಸುವ ಮುಂಚೆ ಒಂದು ಮಾತು. ಹಲವರು ನಮ್ಮಲ್ಲಿ ವಿಚಾರಿಸಿದ್ದೀರಿ, ಇಷ್ಟೆಯಾ ಸಂಗೀತ ಕಾರ್ಯಕ್ರಮ, 6 ದಿನಕ್ಕೆ ಮುಗೀತಾ ಅಂತ ಹೇಳಿ. ಇದು ಆರಂಭ ಅಷ್ಟೇ, ಅಂತ್ಯ ಅಲ್ಲ. ನಮ್ಮ ಗುರುಗಳನ್ನ ಕೇಳಿದಾಗ ಅವ್ರು ಹೇಳಿದ್ರು, ನಾನಿಲ್ಲೊಂದು ಬ್ರಾಂಚ್ ಅನ್ನ ತೆರೀಲಿಕ್ಕೆ ತಯಾರಿದ್ದೇನೆ, ಆದ್ರೆ ಮಿನಿಮಮ್ 20 ಜನ ಬರ್ಬೇಕು ಮಕ್ಕಳು ಅಂತ ಹೇಳಿ. ಆದ್ರೆ ಶಿಶು ಮಂದಿರದಲ್ಲಿ ಒಂದು ಸಮಸ್ಯೆ ಏನು ಅಂತಂದ್ರೆ, ಹೀಗೇನೆ ಕರೆಂಟ್ ಹೋಗ್ತದೆ, ಜನರೇಟರ್ ಬೇಕಾಗ್ತದೆ, ಇಲ್ಲಿ ಯಾರಾದ್ರೊಬ್ರು ಹಿರಿಯರು ನಿಂತ್ಕೊಳ್ಬೇಕಾಗ್ತದೆ, ಮಕ್ಕಳನ್ನೆಲ್ಲ ನೋಡಿಕೊಳ್ಬೇಕಾಗ್ತದೆ. ಈ ಸಮಸ್ಯೆಯನ್ನ ನಾವು ಹೋಗಲಾಡಿಸ್ಲಿಕ್ಕೆ ಡಾಕ್ಟರ್ ಸಂದೀಪ್ ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು, ಯಾಕೆ ನಾವು ವಸುಮತಿಯಲ್ಲೇ ಮಾಡಬಾರ್ದು, ನಮ್ಮ ಮನೆಗೆ ಬನ್ನಿ, ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ, ಗುರುಗಳು ಬರ್ತಾರೆ. 20 ಜನಕ್ಕಿಂತ ಹೆಚ್ಚಿನ ಮಕ್ಕಳು ಇದ್ರೆ ಖಂಡಿತವಾಗ್ಲೂ ಪ್ರತಿ ಮಂಗಳವಾರ ಸಂಜೆ ಅವರು ತರಗತಿಯನ್ನು ಮಾಡ್ಲಿಕ್ಕೆ ತಯಾರಿದ್ದಾರೆ. ನಿಮಗದು ಒಪ್ಪಿಗೆ ಇದ್ರೆ ಖಂಡಿತವಾಗ್ಲೂ ನೀವು ಗುರುಗಳನ್ನ ಕಂಡು ಅವ್ರ ಹತ್ರ ನೀವು ಹೇಳಿ, ನಮ್ಮ ಮನೆಯಲ್ಲಿ ನೀವು ಏನ್ ಬೇಕಿದ್ರು ಉಪಯೋಗಿಸಿಕೊಂಡು ಸಂಗೀತ ತರಗತಿಯನ್ನ ಮಾಡ್ಬೋದು. ಯಾಕೆಂತಂದ್ರೆ ಈ ಪಯಣ ಇಲ್ಲಿಗೆ ನಿಲ್ಬಾರ್ದು ಅನ್ನುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮದು. ಎಲ್ಲರೂ ಗುರುಗಳ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ತಕ್ಕೊಳ್ಬೇಕು. ಎಲ್ಲ ಮಕ್ಕಳು ಹೇಳಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಸ್ಕಾರ ಮಾಡಿ. ಈ ಮಕ್ಕಳ ಜೀವನ ಉಜ್ವಲವಾಗಲಿ, ಸಂಗೀತ ಪಯಣ ಸದಾ ಸಾಗಲಿ ಅನ್ನುವಂತಹ ಆಶಯ ನಮ್ಮದು. ಇದೀಗ 2ನೆಯ ತಂಡದ ಮಕ್ಕಳು ವೇದಿಕೆಗೆ ಬರಬೇಕು. ಎಲ್ಲರೂ ಬನ್ನಿ. ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಳಿ. ಹೇಳಿ ಎಲ್ಲರೂ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ
ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಕ್ಕಳೇ, ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ. ಸಾಗರದಾಚೆಗೂ ಭಾರತದಾಚೆಗೂ ಭಾರತ ಮಾತೆಯ ಭಾರತೀಯ ಕೀರ್ತಿಯನ್ನು ಹಬ್ಬುವಂತಾಗಲಿ. ಸಂಗೀತ ಪಯಣ ಉಜ್ವಲವಾಗಿರಲಿ. ಇದರಲ್ಲಿ ಇವರಿಗೆ ಒಂದು ನೆನಪಿನ ಕಾಣಿಕೆಲ್ಲ ಸರಿನ ಮನೆಯಲ್ಲಿ ಅಥವಾ ಇದರಲ್ಲಿ ಎಷ್ಟೊಂದಿರ್ಬೋದು. ಹೃದಯದಲ್ಲಿ ಇರುವಂತಹ ಪದಗಳನ್ನು ನಾವು ಇಲ್ಲಿ ಜೋಡಿಸಿ ಒಂದು ಫ್ರೇಮ್ ಹಾಕಿ ಕೊಡ್ತಾ ಇದ್ದೇವೆ. ಇಷ್ಟೇ ಅಲ್ಲ ಸರ್, ತುಂಬ ಅಭಿಮಾನ ಉಂಟು. ಆದರೆ ಇದರಲ್ಲಿ ಕೆಲವು ಅಕ್ಷರಗಳನ್ನು ಪೋಣಿಸಿದ್ದೇವೆ ಅಷ್ಟೇ. ಆದರಣೀಯ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಗುರುಗಳಿಗೆ, ವಿದ್ಯಾ ಸರಸ್ವತಿ ಶಿಶು ಮಂದಿರ ಬೇರಿಕೆಯಲ್ಲಿ ನಡೆದ ವಸುಮತಿ ಗಾನ ತರಂಗಿಣಿ ಶಿಬಿರ 2026ರ ಈ ಪವಿತ್ರ ಸಂಗೀತ ಯಜ್ಞದಲ್ಲಿ ನಿಮ್ಮ ದಿವ್ಯ ಮಾರ್ಗದರ್ಶನ, ನಾದೋಪಾಸನೆಯ ಮೇಲಿನ ಅಪಾರ ಭಕ್ತಿ ಹಾಗೂ ಮಕ್ಕಳ ಮನಸ್ಸಿನಲ್ಲಿ ಸಂಸ್ಕಾರ, ಭಕ್ತಿ ಮತ್ತು ಭಾರತೀಯ ಸಾಂಸ್ಕೃತಿಕ ಚೇತನವನ್ನು ಜಾಗೃತಿಗೊಳಿಸಿದ ನಿಮ್ಮ ನಿಸ್ವಾರ್ಥ ಗುರು ಸೇವೆಗೆ ನಮ್ಮ ಅನಂತ ಕೃತಜ್ಞತೆಗಳನ್ನು ವಿನಮ್ರವಾಗಿ ಅರ್ಪಿಸುತ್ತಿದ್ದೇವೆ. ಸಂಗೀತವೆಂಬ ದೈವಿಕ ಸಾಧನೆಯ ಮೂಲಕ ನೀವು ಮಕ್ಕಳ ಹೃದಯಗಳಲ್ಲಿ ಬಿತ್ತಿದ ಸತ್ಸಂಸ್ಕಾರದ ಬೀಜಗಳು ಅವರ ಜೀವನವನ್ನು ಸತ್ಯ, ಭಕ್ತಿ ಮತ್ತು ಸಾರ್ಥಕತೆಯ ದಾರಿಯಲ್ಲಿ ನಡೆಸಲಿ ಎಂಬುದು ನಮ್ಮ ಹೃತ್ಪೂರ್ವಕವಾದಂತಹ ಪ್ರಾರ್ಥನೆ. ಗುರು ಎಂದರೆ ಕೇವಲ ವಿದ್ಯೆಯನ್ನು ನೀಡುವವರಲ್ಲ, ಅಜ್ಞಾನದ ಅಂಧಕಾರವನ್ನು ದೂರ ಮಾಡಿ ಆತ್ಮಜ್ಯೋತಿಯನ್ನು ಬೆಳಗಿಸುವ ದಿವ್ಯ ಶಕ್ತಿ. ಅಂತಹ ಪವಿತ್ರ ಗುರು ಸ್ವರೂಪವಾಗಿರುವ ನಿಮ್ಮ ಸಾನ್ನಿಧ್ಯ ಈ ಶಿಬಿರಕ್ಕೆ ಆಧ್ಯಾತ್ಮಿಕ ಕಾಂತಿ ಮತ್ತು ಪವಿತ್ರತೆಯನ್ನು ತುಂಬಿದೆ. ನಿಮ್ಮ ಮಮತೆಯ ಬೋಧನೆ, ಆಶೀರ್ವಾದ ಪೂರ್ಣ ಮಾತುಗಳು ಮತ್ತು ಸಂಗೀತ ಸಾಧನೆಯ ಮೂಲಕ ಮಕ್ಕಳ ಅಂತರಂಗದಲ್ಲಿ ಮೂಡಿದ ಭಕ್ತಿ ಮತ್ತು ಸಂಸ್ಕಾರದ ನಾದ ಸದಾ ಅನುರಣಿಸುತ್ತಿರಲಿ. ಈ ಶಿಬಿರದ ಯಶಸ್ಸಿನ ಹಿಂದೆ ಇರುವ ನಿಮ್ಮ ತ್ಯಾಗ, ಪ್ರೀತಿ, ಸಾಧನೆ ಮತ್ತು ಗುರುಭಕ್ತಿ ಸದಾ ನಮ್ಮ ಹೃದಯಗಳಲ್ಲಿ ಚಿರಸ್ಮರಣೀಯವಾಗಿರುತ್ತದೆ. ಅಪಾರ ಭಕ್ತಿ, ಗೌರವ ಹಾಗೂ ಕೃತಜ್ಞತೆಯೊಂದಿಗೆ ಡಾಕ್ಟರ್ ಸಂದೀಪ್ ಎಚ್.ಎಸ್., ಡಾಕ್ಟರ್ ಅನನ್ಯಲಕ್ಷ್ಮಿ ಸಂದೀಪ್, ವಿದ್ಯಾ ಸರಸ್ವತಿ ಶಿಶು ಮಂದಿರ ಹಾಗೂ ಆದಿಶಕ್ತಿ ಭಜನಾ ಮಂದಿರದ ಸರ್ವ ಸದಸ್ಯರು. ಕಾರ್ಯಕರ್ತರಿಗೆ ತುಂಬ ಶ್ರಮ ಇದೆ. ಈ ಶಿಶು ಮಂದಿರ ನಡೆಸಲಿಯೂ ಕೂಡ ಎಷ್ಟು ಶ್ರಮ ಇದೆ ಅನ್ನುವಂಥ ಒಂದು ಕಲ್ಪನೆ ನನಗೆ ಇದೆ. ಯಾಕಂತ ಹೇಳಿದರೆ, ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ನಡೆಸ್ಬೋದು, ಒಂದು ಶಿಶು ಮಂದಿರ ನಡೆಸಲಿಕ್ಕೆ ಕಷ್ಟ ಅಂತೇಳಿ ನಮ್ಮ ಹಿರಿಯ ಮಾರ್ಗದರ್ಶಕರಾದ ಡಾಕ್ಟರ್ ಪ್ರಭಾಕರ್ ಭಟ್ರು 25 ವರ್ಷದ ಹಿಂದೆ ಬೆಳ್ತಂಗಡಿಯಲ್ಲಿ ಒಂದು ಭಾಷಣದಲ್ಲಿ ಹೇಳಿದರು, ಅಕ್ಷರಶ ಸತ್ಯ. ಒಂದು ಶಿಶು ಮಂದಿರ ನಿಮಗೆಲ್ಲ ಗೊತ್ತೇ ಇದೆ, ಇಲ್ಲಿ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಹಾಗೆಂತ ಹೇಳಿದರೆ ಇಲ್ಲಿಗೆ ಖರ್ಚಿಲ್ವಾ? ಖರ್ಚಿದೆ. ಇಲ್ಲಿ ಒಂದು ದೊಡ್ಡ ಸಂಭಾವನೆ ಅಲ್ಲ, ಗೌರವ ಸಂಭಾವನೆ ಅಂತೇಳಿ ಮಾತಾಜಿಯವರಿಗೆ, ಸಹಾಯಕರಿಗೆ ಕೊಡಬೇಕು, ಊಟದ ಖರ್ಚು, ಇನ್ನಿತರ ಸುಮಾರು ಖರ್ಚುಗಳಿದೆ. ನಮ್ಮ ಸಮಾಜಕ್ಕೆ ನಾನು ಎಲ್ಲರಲ್ಲಿ ಒಂದು ಕಳಕಳಿಯ ವಿನಂತಿ ಮಾಡುವುದೇನಂತೇಳಿದರೆ, ತಾವೆಲ್ಲ ಈ ಶಿಶು ಮಂದಿರದ ಅಭಿವೃದ್ಧಿಗಾಗಿ ಕಿಂಚಿತ್ತು ಸೇವೆಯನ್ನು ನಾವೆಲ್ಲರೂ ಅದರಲ್ಲಿ ಕೈ ಜೋಡಿಸಬೇಕು. ದೊಡ್ಡ ಕಷ್ಟ ಏನಿಲ್ಲ. ನೀವು ವಾರಕ್ಕೆ ಒಂದು 20 ರೂಪಾಯಿಗೆ ಶಿಶು ಮಂದಿರದ ಅದರ ಅಭಿವೃದ್ಧಿಗೆ ನಾನು ಕೊಡ್ತೇನೆ ಅಂತ ಸಂಕಲ್ಪ ಮಾಡಿದರೆ, ಒಂದು ವಾರಕ್ಕೆ 20 ಅಂತ ಹೇಳಿದರೆ ತಿಂಗಳಿಗೆ ಒಂದು 80 ರೂಪಾಯಿ ಆಗ್ತದೆ. ಹಾಗೆ ವರ್ಷಕ್ಕೆ 1,000 ರೂಪಾಯಿ ಒಟ್ಟು ಮಾಡಿ, ಅದನ್ನು ನಿಮಗೆ ಕಷ್ಟ ಆಗದೆ ವರ್ಷಕ್ಕೆ 2 ಸಾರಿ ಆದರೂ ಶಿಶು ಮಂದಿರಕ್ಕೆ ಕೊಟ್ಟರೆ, ಈ ಶಿಶು ಮಂದಿರ ಮಾಡುವಂಥ ಒಳ್ಳೆ ಕೆಲಸದ ಪುಣ್ಯ ಉಂಟಲ್ಲ, ಅದು ನಿಮಗೆ ಕೂಡ ತಲುಪ್ತದೆ. ಹೆಮ್ಮೆಯ ಗುರುಗಳಾಗಿರುವಂತಹ ಶ್ರೀ ವಿ.ಜಿ. ಭಟ್ ಸರ್ ದಂಪತಿ ವೇದಿಕೆಯ ಮುಂಭಾಗಕ್ಕೆ ಬಂದು ಶಾಲು ಹೊದಿಸಿ ಸನ್ಮಾನ ಮಾಡಬೇಕಾಗಿ ಕೋರಿಕೆ. ಹೃದಯದ ತುಂಬ ಪ್ರೀತಿ, ಭಕ್ತಿ ಇಟ್ಟುಕೊಳ್ಳುತ್ತಾ ಈ ದಂಪತಿಗೆ ಈ ಆದಿಶಕ್ತಿ ಮಾತೆಯು 100 ವರ್ಷಗಳಕ್ಕಿಂತಲೂ ಹೆಚ್ಚಿನ ಆಯಸ್ಸು, ಆರೋಗ್ಯವನ್ನು ನೀಡಿ ಇವರಿಂದ ಈ ಸತ್ಕಾರ್ಯಗಳನ್ನು ನಡೆಸುವಂತೆ ಪ್ರೇರಣೆ ನೀಡಲಿ ಎಂಬಂತಹ ಆಶಯವನ್ನು ವ್ಯಕ್ತಪಡಿಸುತ್ತಿದ್ದೇವೆ. ಶ್ರೀ ಗಣೇಶ ಶಿವನ ಕುಮಾರ
ಮುತ್ತೈದೆಯರು ಲೋಲಾಡಿದ ಕೊಡ 6 ಮಂದಿ ಅಕ್ಕ ತಂಗಿ ಮೀರಿ ಮಿಂಚಿದ ಕೊಡ 3 ಮುತ್ತೈದೆಯರು ಲೋಲಾಡಿದ ಕೊಡ ಶಿವರಾತ್ರಿ ಜಾತ್ರೆಗೆ ಹೋಗಿ ಸಿದ್ದರಮನ ದರ್ಶನವಾಗಿ ಶಿವರಾತ್ರಿ ಜಾತ್ರೆಗೆ ಹೋಗಿ ಸಿದ್ದರಮನ ದರ್ಶನವಾಗಿ ಉಳುವ ಬನಾರದಲ್ಲಿ ಬಾಳಿ ಹೋದವ ಕೊಡ ಏನ ಕೊಡವ ಹುಬ್ಬಳ್ಳಿ ಮಠ ಏನ ಚಂದದ ಕೊಡವ ಏನ ಕೊಡವ ಹುಬ್ಬಳ್ಳಿ ಮಠ ಏನ ಚಂದದ ಕೊಡವ ಅರುಮದಿ ಅಕ್ಕ ತಂಗಿ ಜತ್ತಿಲೆ ನೀರಿಗೆ ಹೋಗಿ ಜರಂತ ಜಾರಿ ಬಿದ್ದು ಸಿಗದೆ ಹೋತವ್ವ ಕೊಡ 6 ಮಂದಿ ಅಕ್ಕ ತಂಗಿ ಜತ್ತಿಲೆ ನೀರಿಗೆ ಹೋಗಿ ಜರಂತ ಜಾರಿ ಬಿದ್ದು ಸಿಗದೆ ಹೋತವ್ವ ಕೊಡ ಶಿಶುನಾಳ ದೇಶ ತಾನು ತಿದ್ದೆ ಮಾಡಿದ ಕೊಡ ಶಿಶುನಾಳ ದೇಶ ತಾನು ತಿದ್ದೆ ಮಾಡಿದ ಕೊಡ ಬುದ್ಧಿವಂತರು ತಿಳಿದು ನೋಡಬೇಕಾದ ಕೊಡ ಏನ ಕೊಡವ ಹುಬ್ಬಳ್ಳಿ ಮಠ ಏನ ಚಂದದ ಕೊಡವ 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 ಏನ ಕೊಡವ ಹುಬ್ಬಳ್ಳಿ ಮಠ ಏನ ಚಂದದ ಕೊಡವ
ಟೆನ್ಷನ್ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಡಾಕ್ಟ್ರಿಗೆ ಇದೆ, ಯಾಕಂತ ಹೇಳಿದ್ರೆ ಅವ್ರು ಯಾವ್ಯಾವುದು ಪೇಷಂಟ್ಗಳ ಸಂಗಡ ಮಾತಾಡಿರ್ತಾರೆ, ಅವರ ಪರಿಸ್ಥಿತಿಗಳ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ, ಅದೆಲ್ಲ ಅವರಿಗೆ ಇರುತ್ತೆ. ಆದರೆ 1 ಗಂಟೆ ಇಲ್ಲಿಗೆ ಬಂದರೆ ಅವರು ಅಲ್ಲಿರ್ತಕ್ಕಂಥ ಯಾವ ಒತ್ತಡ ಇದೆ ಅದು ನಿವಾರಣೆ ಆಗ್ತದೆ. ಹೀಗಾಗಿ ಒತ್ತಡಗಳ ನಿವಾರಣೆಗೆ ಮನಸ್ಸಿನಲ್ಲಿ ನಮಗೆ ಬೇಕಾಗಿರೋದು ನಮ್ಮ ಈ ಭಾರತೀಯ ಸಂಸ್ಕೃತಿಗಳು. ಅದು ಯಾವುದೇ ಇನ್ಸ್ಟ್ರೂಮೆಂಟ್ ಇರ್ಬೋದು. ಈಗ ನೋಡಿ, ಅವ್ರು ಹಾಡೋದು ಅಂತ ಹೇಳ್ತಾರೆ, ಅವರು ತಮಕೆಯನ್ನು ಬಾರಿಸೋದನ್ನು ನೋಡಿದರೆ ಅವರು ಅದರನ್ನೇ ಬಾರಿಸಿದ್ರೆ ಸಾಕು, ಮತ್ತೆಂತ ಬೇಡ, ನಮ್ಗೆ ಅರ್ಥ ಆಗುತ್ತೆ. ಅಂದರೆ ನಮ್ಮ ಮನಸ್ಸು ಎಷ್ಟು ಕೇಂದ್ರೀಕೃತ ಆಗ್ತದೆ ಅಂತ ಹೇಳಿದ್ರೆ ನಮಗೆ ಬೇರೆ ಆಲೋಚನೆಗಳು ಬರೋದಿಲ್ಲ. ಈ ರೀತಿಯ ಒಂದು ಶಿಕ್ಷಣ ಈ ಒಂದು ಕ್ಷೇತ್ರದಲ್ಲಿ ಡಾಕ್ಟರ್ ದ್ವಯರು ದಂಪತಿಗಳು ಏನೋ ಒಂದು ನಮ್ಮ ಈ ಊರಿನ ಮಕ್ಕಳಿಗೆ ನೀಡಬೇಕು ಅಂತೇಳಿ ಅವರ ಹುಟ್ಟುಹಬ್ಬದ ಆವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿಜ್ಞೆ ಮಾಡಿದ ಹಾಗೆ ಮಾಡಿ ಇವತ್ತು ಅದನ್ನು ನೆರವೇರಿಸಿಕೊಟ್ಟಿದ್ದಾರೆ. ಹಾಗಾಗಿ ನೀವು ಊರಿನವರೆಲ್ಲ ಅವರಿಗೆ ಕೃತಜ್ಞರಾಗಿರಬೇಕು. ಕೃತಜ್ಞತೆ ಅಂತ ಹೇಳಿದ್ರೆ ಅವರಿಗೆ ಹೋಗಿ ನೀವು ನಮಸ್ಕಾರ ಮಾಡಬೇಕು ಅಂತಲ್ಲ, ನೀವು ಈಗಾಗಲೇ ಮಾಡಿದ್ದೀರಿ. ಹೇಗೆ? ನಿಮ್ಮ ಮಕ್ಕಳನ್ನು ಕಳಿಸಿಕೊಡುವ ಮೂಲಕ. ನೀವು ಮಕ್ಕಳನ್ನು ಕಳಿಸಿಕೊಟ್ಟದ್ದೇ ನೀವು ಅವರಿಗೆ ಕೊಟ್ಟಂಥ ಕೃತಜ್ಞತೆಗಳು. ಅದೇ ಅವರಿಗೆ ತೃಪ್ತಿ ಅಂತ ಆಗಲೇ ಅವರು ಮಾತಿನಲ್ಲಿ ಹೇಳಿದರು. ಹಾಗಾಗಿ ಈ ಯೋಜನೆಗಳು ಮುಂದುವರಿಲಿ. ನಾನು ಹೇಳಿದಲ್ಲ, ಇದರಲ್ಲಿ ಕೆಲವು ಮಕ್ಕಳಿಗೆ ಅದರಲ್ಲಿ ಆಸಕ್ತಿ ಹುಟ್ಟಬೋದು, ಬಿಡ್ಬೋದು. ನಾನು ಹೇಳಿದಲ್ಲ, ಎಲ್ಲಿ ಯಾವಾಗ ಯಾವ ಮಗುವಿಗೆ ಅಥವಾ ಯಾರಿಗೇ ಆಗಲಿ ಯಾವ ಕ್ಷೇತ್ರದಲ್ಲಿ ಒಂದು ಏನು ಹೇಳ್ತೇವೆ ಆಸಕ್ತಿ ಹುಟ್ಟುತ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳಿದ್ರಲ್ಲ, ಇವತ್ತು ಫಸ್ಟ್ ಟೈಮ್ ಇಲ್ಲಿ ಸರಿಗಮ ಶುರು ಮಾಡಿದವ್ರು ಇರ್ಬೋದು, ಆದರೆ ಅವರು ಆ ಸರಿಗಮವೇ ಮುಂದೆ ಆ ವಿದ್ಯಾರ್ಥಿಗಳು ಅಥವಾ ಮಕ್ಕಳು ದೇಶದ ದೊಡ್ಡ ಸಂಗೀತಗಾರರಾಗ್ಬೋದು. ನಾವು ನಮ್ಮ ಪ್ರಧಾನಿಗಳನ್ನೇ ಹೇಳ್ತೇವೆ ಎಲ್ಲ ಕಡೆಗೆ, ಚಹಾ ಮಾರ್ತಾ ಇದ್ದಂಥ ವ್ಯಕ್ತಿ ದೇಶದ ಪ್ರಧಾನಿಯಾಗಿದ್ದಾನೆ. ಹಾಗಿದ್ರೆ ಇಲ್ಲಿರ್ತಕ್ಕಂಥ ಪ್ರತಿಭೆಗಳಲ್ಲಿ ಕೆಲವರು ಯಾಕೆ ಒಳ್ಳೆಯ ಹಾಡುಗಾರರಾಗಬಾರ್ದು? ನಾನು ಹೇಳ್ತಾ ಇರೋದು ಮಕ್ಕಳ ಎಲ್ಲರಲ್ಲಿಯೂ ಎತ್ತವರಲ್ಲಿ ವಿಜ್ಞಾಪನೆ ಇಷ್ಟೇ. ಇವತ್ತು 6 ದಿನಗಳಲ್ಲಿ ಏನು ಮಕ್ಕಳು ಕಲ್ತಿದ್ದಾರೆ ಅದನ್ನು ಅಲ್ಲಿಗೆ ನಿಲ್ಲಲಿಕ್ಕೆ ಬಿಡಬೇಡಿ. ಮನೆಗಳಲ್ಲಿ ಭಜನೆಗಳನ್ನು ಹಾಕಿ ಅಥವಾ ಹಾಡುಗಳನ್ನು ಹಾಕಿ, ಮನೆಯಲ್ಲಿ ಬೆಳಿಗ್ಗೆ ಸ್ವಲ್ಪ ಸಂಗೀತಗಳನ್ನು ಹಾಕಿ, ಮೊಬೈಲ್ಗಳಲ್ಲಿ ಹಾಕಿ, ಬೇಕಿದ್ರೆ ರೇಡಿಯೋದಲ್ಲಿ ಹಾಕಿ, ಎಲ್ಲಿ ಬೇಕಿದ್ರೂ ಹಾಕಿ. ಆದರೆ ಆ ಮಕ್ಕಳಲ್ಲಿ ಆ ಒಂದು ನಿನಾದ ಗುನುಗ್ತಾ ಇರಬೇಕು. ಆಗ ಅದು ಮುಂದೆ ತೆಗೆದುಕೊಂಡು ಹೋಗ್ತಾ ಇರ್ತದೆ. ಈ ನಿಟ್ಟಿನಲ್ಲಿ ಹೆತ್ತವರೆಲ್ಲ ಆ ಒಂದು ಕೆಲಸವನ್ನು ಮಾಡ್ತೀರಿ ಅಂತ ನಾನು ಅಂದುಕೊಳ್ತೇನೆ. ಈಗಾಗಲೇ ಅನನ್ಯ ಅವರು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ಒಂದು 20 ಜನ ಮಕ್ಕಳು ಬಂದರೆ ಸಂಗೀತ ಗುರುಗಳು ಅಲ್ಲಿಗೆ ಬಂದು ಹೇಳಿಕೊಳ್ಳಲಿಕ್ಕೆ ತಯಾರಿದ್ದಾರೆ ಅಂತ. ಅದು ಕೂಡ ನಮಗೆ ಶ್ರೇಷ್ಠವಾದಂಥದ್ದು. ಹಾಗಾಗಿ ಈ ಕಲೆಯನ್ನು ಉಳಿಸಿ ಬೆಳೆಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ಗುರುಕಿರಣ್ ಅವರು ಇಲ್ಲಿಗೆ ಬಂದು ಅವರ ಎಲ್ಲ ಕೆಲಸದ ಮಧ್ಯೆ ಕೂಡ ಇಲ್ಲಿಗೆ ಬಂದು ಮಕ್ಕಳಿಗೆ ಒಂದಿಷ್ಟು ಆಸಕ್ತಿಯನ್ನು ಹುಟ್ಟಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಏನಾದರೂ ಎಷ್ಟು ದೊಡ್ಡಕ್ಕೆ ಬೆಳೀತದೆ ಹೇಳಲಿಕ್ಕೆ ನಮ್ಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ನೀವು ಅವರನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಯಾಕಂದರೆ ಗುರುಗಳಿಗೆ ಗೊತ್ತಿರ್ತದೆ, ಸಾಧಾರಣವಾಗಿ ಮನಸ್ಸಿಗೆ ಗೊತ್ತಾಗ್ತದೆ, ಈ ವಿದ್ಯಾರ್ಥಿಗೆ ಹೇಳಿಕೊಟ್ರೆ ಇದು ಮೇಲೆ ಬರ್ತದೆ ಅಂತ. ಕೆಲವರಿಗೆ ಗೊತ್ತಿರ್ತದೆ ಇದು ರಾಗ ಯಾವತ್ತೂ ಸರಿಯಾಗುವುದಲ್ಲ ಅಂತ. ಹಾಗಾಗಿ ಅಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸವನ್ನು ಗುರುಗಳಾದ ತಾವುಗಳು ಕೂಡ ಮಾಡಬೇಕು. ಆ ಹೆತ್ತವರ ಹತ್ರ ಮಾತಾಡಬೇಕು, ಅವರು ಕ್ಲಾಸಿಗೆ ಬರುವ ಹಾಗೆ ಮಾಡಬೇಕು. ಅವರನ್ನು ನೀವು ಬೆಳೆಸ್ತಾ ಹೋದರೆ ನಮ್ಮ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನು ಕೊಡುವಂತಹ ಈ ಕ್ಷೇತ್ರದಲ್ಲಿ ಕೊಡುವಂಥ ಇದಾಗುತ್ತೆ. ನಾನು ಇನ್ನೊಮ್ಮೆ ನಿಮಗೆ ಹೇಳ್ತೇನೆ, ನಿಮ್ಮ ಮಕ್ಕಳು ಡಾಕ್ಟ್ರೇ ಆಗಲಿ, ಇಂಜಿನಿಯರ್ ಆಗಲಿ, ಯಾವುದೇ ಆಗಲಿ, ಅವರಿಗೆ ನಮ್ಮ ದೇಶೀಯ ಯಾವುದಾದ್ರೂ ಒಂದು ಕಲೆಯನ್ನು ಅವರ ಮನಸ್ಸಿನಲ್ಲಿ ತುಂಬಿಸಿ. ಅದು ತುಂಬಿಸಿದರೆ ಅದು ಮುಂದೆ ಅವರಿಗೆ, ಈಗ ಡಾಕ್ಟ್ರ್ ಇರ್ಬೋದು, ಇಲ್ಲಿಗ ಅವರು ಜ್ಯೋತಿ ಮೇಡಮ್ ಅವರೆಲ್ಲ ಯಕ್ಷಗಾನಕ್ಕೆ ಹೋಗಿ ಈಗ ಎಷ್ಟು ಕಡೆಗೆ ಯಕ್ಷಗಾನ ಮಾಡ್ತಾಯಿದ್ದಾರೆ. ಯಾಕೆ ಮಾಡಬೇಕು? ಅದೊಂದು ಅವರಿಗೆ ಮನಸ್ಸಿಗೆ ಸಂತೋಷ ಕೊಡುವಂಥ ಒಂದು ಕ್ಷೇತ್ರ ಅಷ್ಟೇ. ಹಾಗಾಗಿ ಮನಸ್ಸು ಸಂತೋಷ ಕೊಡುವಂಥದ್ದು ನಾವು ಮಾಡುವಂಥ ಉದ್ಯೋಗದಲ್ಲಿ ಇದೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಯಾಕಂದರೆ ಉದ್ಯೋಗವೇ. ನಾವು ಬೇರೆಯವರ ಕೆಳಗೆ ಕೆಲಸ ಮಾಡ್ತೇವೆ, ನಮ್ಮ ಮೇಲೆ ಇನ್ನೊಬ್ಬರು ಇರ್ತಾರೆ, ಅವರ ಮೇಲೆ ಇನ್ನೊಬ್ಬರು ಇರ್ತಾರೆ, ನಾವು ಅವರಿಗೆ ಸರಿಯಾಗಿ ಹೋಗಲೇಬೇಕಾಗುತ್ತೆ. ಅದು ನಮಗೆ ಖುಷಿಯ ಬೀಳೋದು ಗೊತ್ತಿಲ್ಲ, ನಾವು ಮಾಡಲೇಬೇಕು. ಆದರೆ ಸ್ವಂತಿಕೆ ಇರುವಂಥದ್ದು ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಈ ಒಂದು ಏನು ಕ್ಷೇತ್ರಗಳು, ಇಲ್ಲಿ ಯಕ್ಷಗಾನಗಳು ಎಲ್ಲ ಬೇಕಾದಷ್ಟು ಕಾರ್ಯಕ್ರಮ ನಡೀತವೆ. ಈ ಮಕ್ಕಳನ್ನ ಎಲ್ಲಾದರೂ ಸಂಗೀತ ನಡೀತಿರೋ ಕರ್ಕೊಂಡೋಗಿ, ಆ ಗಾಯನ ಅವರಿಗೆ ಇಂಟ್ರೆಸ್ಟ್ ಬರ್ಬೋದು. ಒಟ್ಟು ಈ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆ, ಮಕ್ಕಳ ಸಾಧನೆ ಆಗುವಂತೆ ಆಗಲಿ ಅಂತ ಭಗವಂತನಲ್ಲಿ ಅವರಿಗೆ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ಭಟ್ ದಂಪತಿಗಳು ವೇದಿಕೆಗೆ ಬಂದು ಶಾಲನ್ನು ಹೊದಿಸಿ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಇವರ ಇಬ್ಬರ ವಿಜಿ ಭಟ್ ಸರ್ ಮತ್ತು ಅವರ ದಂಪತಿಯ ಮಕ್ಕಳನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಎಷ್ಟು ದೊಡ್ಡ ಸಾಧನೆ ಅಂತ ಹೇಳಿ. ಅವರು ಬರೀ ಕಲಿಕೆಯಲ್ಲಿ ಮಾತ್ರ ಅಲ್ಲ, ಅವರ ಮಗ ಪ್ರಣವ ನಮ್ಮ ಕಣ್ಣ ಮುಂದೆ ಇದ್ದಾನೆ. ಯಕ್ಷಗಾನ ಕ್ಷೇತ್ರದಲ್ಲಿ ತುಂಬ ಹೆಸರನ್ನು ಮಾಡಿದಂತಹ ಪುಟ್ಟ ಹುಡುಗ. ವಿದ್ಯಾ ಸರಸ್ವತಿ ಶಿಶು ಮಂದಿರ ಬೇರಿಕೆಯಲ್ಲಿ ನಡೆದಂತಹ ಗಾನ ತರಂಗಿಣಿ ಕಾರ್ಯಕ್ರಮವು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇಷ್ಟು ಚೆನ್ನಾಗಿ ಮೂಡಿ ಬರಲು ಕಾರಣ ನಮ್ಮ ಡಾಕ್ಟರ್ ಕಿರಣ್ ಸರ್ ಅವರಿಗೆ ತುಂಬ ಕೃತಜ್ಞತೆಗಳನ್ನು ಹೇಳ್ತೇನೆ. ಮತ್ತು ನಮ್ಮ ಡಾಕ್ಟರ್ ಸಂದೀಪ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಡಾಕ್ಟರ್ ಅನನ್ಯ ಮೇಡಮ್ ಅವರು ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ನಮಗೆಲ್ಲರಿಗೂ ನೀಡಿದ್ದಕ್ಕೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಹೇಳ್ತೇನೆ. ಮತ್ತು ಮಕ್ಕಳು ಕೂಡ ಅಷ್ಟೇ, ಎಲ್ಲರೂ ಚೆನ್ನಾಗಿ ಅಂದರೆ ಸರ್ ಏನು ಹೇಳಿಕೊಟ್ಟಿದ್ದಾರೆ ಅದನ್ನು ಅಷ್ಟು ಚೆನ್ನಾಗಿ ನೀಟಾಗಿ ಕಲಿತು ಅವರ ಮುಂದೆ ಹೇಳಿದ್ದಾರೆ. ಅದಕ್ಕೂ ಮತ್ತು ಮಕ್ಕಳಿಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ನಮಗೂ ಕೂಡ ಸಂಗೀತದ ಏನು ಗೊತ್ತಿಲ್ಲ, ಆದರೂ ಕೂಡ ಒಂದು 5 ದಿನ ಬಂದು ಇಲ್ಲಿ ಕಲಿಯುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ, ಅದಕ್ಕೆಲ್ಲ ಧನ್ಯವಾದಗಳನ್ನು ಹೇಳ್ತೇನೆ. ಶಿಶು ಮಂದಿರ ಇಲ್ಲಿ ನಮ್ಮ ಗುರುಗಳಾದ ಡಾಕ್ಟರ್ ಕಿರಣ್ ಕುಮಾರ್ ಅವರ ನೇತೃತ್ವದಲ್ಲಿ ವಸುಮತಿ ಗಾನ ತರಂಗಿಣಿ ಶಿಬಿರ, ಇದರಲ್ಲಿ ನಾನು ನನ್ನ ಮಕ್ಕಳು ಭಾಗವಹಿಸಿರುತ್ತೇವೆ. ಗುರುಗಳು ತುಂಬ ಚೆನ್ನಾಗಿ ಸಂಗೀತ ಮತ್ತು ಹಾಡು ಮತ್ತು ಭಜನೆ, ಮಕ್ಕಳಿಗೆ ಮನರಂಜನೆಯ ಆಟಗಳನ್ನು ಕಲಿಸಿಕೊಟ್ಟಿದ್ದಾರೆ. ಇದು ನಮಗೆ ಒಂದು ತುಂಬ ಖುಷಿ ತಂದುಕೊಟ್ಟಿದೆ ಮಾತ್ರ. ಮತ್ತು ಇಲ್ಲಿ 5 ದಿವಸದ ಶಿಬಿರ, ಇದರಲ್ಲಿ ನಾವು 5 ದಿವಸದಲ್ಲಿ ಇಲ್ಲಿ ಭಾಗವಹಿಸಿರುತ್ತೇವೆ, ನಾನು ನನ್ನ ಮಕ್ಕಳು. ಇದು ಕಾಲ ಕಳೆದದ್ದೇ ಗೊತ್ತಾಗಲಿಲ್ಲ ನಮಗೆ. ಮಧ್ಯಾಹ್ನ ಒಂದು ಹೇಗೆ ಆಗ್ತಾ ಇತ್ತು ಅಂತ ಹೇಳಿ ಗೊತ್ತಾಗ್ತಿರ್ಲಿಲ್ಲ. ಇನ್ನೂ ಸಹ ಇರಬೇಕಿತ್ತು ಅಂತ ಅನಿಸ್ತಾ ಉಂಟು. ಇವರಿಗೆ ಕಿರಣ್ ಕುಮಾರ್ ಸರಿಗೆ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೇನೆ. ಹಾಗೆ ನನಗೂ ನನ್ನ ಮಕ್ಕಳಿಗೂ ಇಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ ಅನನ್ಯ ಲಕ್ಷ್ಮಿ, ಸಂದೀಪ್ ಇವರಿಗೂ ಮೊಟ್ಟ ಮೊದಲಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಪವಿತ್ರ ಮಾತಾಜಿ ಇವರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಸುಮಿತ್ರಾ ಇವರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಶಿಶು ಮಂದಿರದ ಎಲ್ಲ ನನಗೆ ಕ್ಯಾಂಪ್ ಅಂದರೆ ತುಂಬ ಇಷ್ಟ ಆಯಿತು. ಹಾಡು ನನಗೆ ಕಿರಣ್ ಸರಿನ ಹಾಡು ತುಂಬ ಇಷ್ಟ ಆಯಿತು. ಜೈ ಶ್ರೀರಾಮ್. ನನ್ನ ಹೆಸರು ಸಾತ್ವಿಕ. ನನಗೆ ಈ ಕ್ಯಾಂಪ್ ಅಂತೂ ತುಂಬ ಇಷ್ಟ ಆಯಿತು. ಮತ್ತು ಸರ್ ಹೇಳಿದ ಸಾಂಗ್ ಎಲ್ಲ ನನಗೆ ಭಾರಿ ಇಷ್ಟ ಆಯಿತು. ಅದಕ್ಕೆ ನನಗೆ ಇನ್ನೂ ಕ್ಯಾಂಪ್ ಬೇಕು ಅಂತ ಆಗ್ತಾ ಉಂಟು. ಅದಕ್ಕೆ ಥ್ಯಾಂಕ್ ಯು ಸರ್ ಸೋ ಮಚ್. ನನಗೆ ಕಿರಣ್ ಕುಮಾರ್ ಸರ್ ಇದು ಹಾಡುಗಳು ತುಂಬ ಇಷ್ಟ ಆಯಿತು. ಅವರು ಆಟ ಎಲ್ಲ ಆಡಿಸ್ತಾರೆ, ನನಗೆ ಇಷ್ಟ ಆಯ್ತು ಅದು. ನನಗೆ ಮತ್ತೊಮ್ಮೆ ಅವರ ವಸುಮತಿ ಗಾನ ತರಂಗಿಣಿ ಶಿಬಿರ ವಾಪಸ್ ಮಾಡಬೇಕಂತ ಅನಿಸ್ತದೆ. ಅವರಿಗೆ ಧನ್ಯವಾದಗಳನ್ನಂತ ಹೇಳ್ತಿದ್ದೀನಿ. ಮತ್ತು ವಸುಮತಿ ಗಾನ ತರಂಗಿಣಿ ಶಿಬಿರವನ್ನು ಏರ್ಪಡಿಸಿದ ಅನನ್ಯ ಲಕ್ಷ್ಮಿ ಮೇಡಮ್ಗೆ ನಾನು ಧನ್ಯವಾದಗಳನ್ನು ಕೋರುತ್ತಿದ್ದೇನೆ. ಶಿಬಿರ ನಡೆಸುವವನು ಸಿಗ್ಬೋದು, ಆದರೆ ಒಬ್ಬರು ಡಾಕ್ಟ್ರಾಗಿ ಅವರದ್ದಲ್ಲದ ಫೀಲ್ಡಲ್ಲಿ ಇಂಥ ಕೆಲಸವನ್ನು ಮಾಡ್ತಾರಲ್ಲ ಅಂಥವ್ರು ಬಹುಶಃ ಸಿಗಲಿಕ್ಕೆ ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ಇದು ನನಗೆ ಇದರ ಕ್ರೆಡಿಟ್ ಏನೂ ಬೇಡ. ಖಂಡಿತವಾಗಿಯೂ ಡಾಕ್ಟರ್ ಸಂದೀಪ್ ಹಾಗೂ ಡಾಕ್ಟರ್ ಅನನ್ಯ ಲಕ್ಷ್ಮಿ ಮೇಡಮ್ಗೆ ಇದರ ಸಂಪೂರ್ಣ ಕ್ರೆಡಿಟ್. ಖಂಡಿತವಾಗಿಯೂ ಇದು ಸಮಾಜ ಮೆಚ್ಚುವಂಥ ಒಂದು ಕೆಲಸ. ಇದು ಎಲ್ರಿಗೂ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಮಾಡೋ ಕೆಲಸ ಖಂಡಿತವಾಗಿ ತುಂಬ ಜನ ಮಾಡಬಹುದು. ಅದಕ್ಕೋಸ್ಕರ ನನಗೆ ಸನ್ಮಾನ ಎಲ್ಲ ಇಷ್ಟ ಆಗೋದಿಲ್ಲ. ಯಾಕೆ ಗೊತ್ತಾ, ಎಂತೆಂಥ ದೊಡ್ಡ ವ್ಯಕ್ತಿಗಳು ಇಲ್ಲಿದ್ದಾರೆ, ಎಷ್ಟು ದೊಡ್ಡ ಸಾಧನೆ ಮಾಡಿ ಜೀವನದಲ್ಲಿ ಎಷ್ಟು ದೊಡ್ಡ ಅನುಭವ ಪಡೆದವರು ಇಲ್ಲಿದ್ದಾರೆ. ಅವರು ಬಂದು ನನ್ನ ಸನ್ಮಾನಕ್ಕೋಸ್ಕರ ನನ್ನ ಬಗ್ಗೆ ಏನೋ ಮಾತಾಡ್ತಿರೋ ಅವರು ಸುಮ್ಮನೆ ನಿಂತಿರ್ತಾರೆ ಅಂತ ಹೇಳಿದ್ರೆ ನನಗೆ ಅದು ಹಿಂಸೆ ಆಗೋದು. ನಾನು ತುಂಬ ಸಣ್ಣವಾಗಿದ್ದೇನೆ, ಈ ಕ್ಷೇತ್ರ ಬಿಟ್ಟು ನನಗೆ ಏನು ಗೊತ್ತಿಲ್ಲ. ಆದ ಕಾರಣ ನಾನು ಇದನ್ನು ಬಹಳ ಪ್ರೀತಿಸ್ತೇನೆ. ಇದು ನನ್ನ ತಾಯಿಯ ಕನಸನ್ನು ನನಸು ಮಾಡಲಿಕ್ಕೋಸ್ಕರ ನಾನು ಸಂಗೀತಗಾರನಾದದ್ದು. ಮತ್ತು ಈ ಟಮ್ಕಿ ಬಗ್ಗೆ ಹೇಳಿದರು, ಆ ಟಮ್ಕಿ ಬಗ್ಗೆ ನನಗೆ ಆಸಕ್ತಿ ಹುಟ್ಟಿದ್ದು ಎಲ್ಲಿಂದ ಅಂತ ಹೇಳಿದರೆ, ಚಿಕ್ಕಂದಿಲ್ಲೇ ಒಂದು ಬೊಟ್ಟುವ ಮರಲ ಅಂತ ಹೇಳ್ತಾರೆ ನೋಡಿ, ಸಿಕ್ಕಿದ್ದಕ್ಕೆಲ್ಲ ಬಡಿಯುವುದೇ. ಒಮ್ಮೆ CM ಅನ್ನು ಮೀಟ್ ಆಗ್ಲಿಕ್ಕೆ ಹೋದದ್ದು. ನಾವು CM ಸರ್ನ ಮೀಟ್ ಆಗ್ತಾ ಇರುವಾಗ ಅಪ್ಪ ಮಾತಾಡ್ತಿದ್ದಾರೆ, ನಾನು ಅವರ ಟೇಬಲ್ಗೆ ಬಡಿತಾ ಇದ್ದೆ. ನಂಗೆ ಗೊತ್ತೇ ಇಲ್ಲ ವಿಷಯ. ಅಪ್ಪ ಕುಟ್ಟುತ್ತಾ ಇದ್ದಾರೆ, ತೊಡೆಗೆ ಹೊಡಿತಾ ಇದ್ದಾರೆ. ನಂಗೆ ವಿಷಯ ನಾನು ಲೋಕದಲ್ಲಿ ಇಲ್ಲ, ಅವನು ಒಳ್ಳೆ ರಿದಮಲ್ಲಿದ್ದೇನೆ. ಅವರು ಕೂಡ ಈಗ ನೋಡಿಯೇ ಬಾಕಿ.
ಈ ಥರ. ಅದು ಎಲ್ಲಿಂದ ಶುರು ಆದ, ನಮ್ಮದು ಬಚ್ಚಲ ಮನೆ ಹಂಡೆ ಇದೆಯಲ್ಲ ಅದಕ್ಕೂ ಹೊಡೆಯುವುದು, ಕೊಡಪಾನಕ್ಕೂ ಹೊಡೆಯುವುದು. ಈ ಬಚ್ಚಲ ಮನೆ ನನ್ನದು ನಿಲ್ಲುದು ಎಲ್ಲಿಗೂ ಅಂತ ಹೇಳಿದ್ರೆ ಅದಕ್ಕೆ ಈ ಮಗ್ಗು ಹೋಗದೇ ಇರುವ ಸಂದರ್ಭದಲ್ಲಿ ಅದು ನಿಲ್ಲುವಂಥದ್ದು. ಯಾಕೆಂದರೆ ಅಲ್ಲಿ ಬೆರಡು ಬೀಳ್ತಾಯಿತ್ತು ಬೆನ್ನಿಗೆನೆ. ಅಷ್ಟು ಅದು ಅಪ್ಪಚ್ಚಿ ಆಗೋ ತನಕ ಅದಕ್ಕೆ ಹೊಡಿತಿದ್ದೆ ನಾನು. ಕೊಡಪಾನಗಳು, ನಾನು ಹೊಡೆದ ಕೊಡಪಾನಗಳು ತುಂಬ ನನ್ನ ಮನೆಯಲ್ಲಿ ನಾನು ಸ್ವಲ್ಪ ಇಟ್ಟಿದ್ದೇನೆ ಅದನ್ನು ನೆನಪಿಗೋಸ್ಕರ. ಕೊನೆಗೆ ಆಯಿತು, ಈ ಥರ ಹೊಡೆದ್ರೆ ಪೆಟ್ಟು ತಿನ್ನುವಂಥ ವಹಿವಾಟು. ಅದಕ್ಕೋಸ್ಕರ ಇಂಥ ಒಂದು ಇನ್ಸ್ಟ್ರೂಮೆಂಟನ್ನು ತಗೊಂಡು ಅದನ್ನು ಸುಮ್ಮನೆ ನುಡಿಸ್ತಾ ಇದೆ. ಅದು ತುಂಬ ಪ್ರಯೋಜನ ಆಗ್ತಾ ಉಂಟು ಈಗ ನೋಡಿ. ಇವತ್ತು ಪ್ರಯೋಜನ ಇಲ್ಲದ್ರೆ ಒಂದು ರಿದಮ್ ಪ್ಯಾಡ್ ಇಷ್ಟಿಗೆ ದುಡ್ಡು ಕೊಡಬೇಕಿತ್ತು. ಏನೇ ಆಗಲಿ. ಆಮೇಲೆ ನಮ್ಮ ಇದೇ ಒಂದು ಊರಿನಲ್ಲಿ ಇಂಥ ಪ್ರೀತಿಯ ಮಕ್ಕಳೊಟ್ಟಿಗೆ, ಮಕ್ಕಳೇ ನೀವೆಲ್ಲ ಹೇಳಿದ್ರಲ್ಲ ಈ ವಸುಮತಿ ಗಾನ ತರಂಗಿಣಿ ಶಿಬಿರ ಇನ್ನೂ ಸ್ವಲ್ಪ ದಿನ ಬೇಕಿತ್ತು ಅಂತ. ಖಂಡಿತ ಇರ್ತದೆ, ಪ್ರತಿ ವಾರದಲ್ಲಿ ಒಂದು ದಿವಸ ಇನ್ನೂ ಇರ್ತದೆ ವಸುಮತಿ ಗಾನ ತರಂಗಿಣಿ. ಖಂಡಿತ ನೀವೆಲ್ಲ ಯಾರೆಲ್ಲ ಬರ್ತೀರಿ ಕೈ ಎತ್ತಿ. ಇದು ಮಕ್ಕಳ ವಿಷಯ ಇತ್ತು. ಯಾರೆಲ್ಲ ಮಕ್ಕಳನ್ನು ಕಳಿಸ್ತೀರಿ ಪೇರೆಂಟ್ಸ್ ಕೈ ಎತ್ತಿ. 20 ಜನ ಇದ್ದಾರೆ. ಸರಿ, ಇದರ ಬಗ್ಗೆ ಅಧಿಕೃತವಾಗಿ ನಾವು ಮೇಡಮ್ ಮೂಲಕ ನಿಮಗೆಲ್ಲ ಹೇಳ್ತೇವೆ. ಖಂಡಿತವಾಗಿ ಊರಿನ ಜನಗಳ ಸಂಪೂರ್ಣ ಸಹಕಾರ ಇದಕ್ಕಿದೆ. ನನಗೆ ಭಾಳ ಖುಷಿಯಾದಂಥದ್ದು ಇಲ್ಲಿಯ ಪೇರೆಂಟ್ಸ್, ಅವರ ಒಂದು ಪ್ರೀತಿ, ಅವರ ಒಂದು ದೈನ್ಯತೆ. ಎಷ್ಟು ಶಿಸ್ತಿನ ಪೇರೆಂಟ್ಸ್ ಅಂತ ಹೇಳಿದರೆ ಅದೇ ಆ ಮಕ್ಕಳಿಗೆ ಬಂದಿದೆ ಅಂತ ನೋಡಿ. ಈ ಮಕ್ಕಳು ರಜೆಯ ಮೂಡಲ್ಲಿರ್ತಾರೆ. ಆ ರಜೆಯ ಮೂಡಲ್ಲಿರುವ ಮಕ್ಕಳನ್ನು ಬರೀ ಹಾಡಿಸ್ಲಿಕ್ಕೆ ಆಗೋದಿಲ್ಲ. ಬೇರೆಲ್ಲ ಮಾತಾಡ್ತಾ ಮಂಗ ಮಾಡ್ತಾ ಎಡೆಯಲ್ಲಿ ಒಂದೊಂದು ಹಾಡನ್ನು ತುರುಕಿಸ್ತಾ ಇಷ್ಟು ಹಾಡು ಕಲಿಸಿದ್ದವರಿಗೆ. ಯಾಕೆಂತ ಹೇಳಿದ್ರೆ ನೋಡಿ, ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಅವ್ರು ಶಾಲೆಗೆ ಹೋಗುವ ಟೈಮಲ್ಲಿ ಇರುವ ಮೂಡ್ ಅವರಿಗೆ ಈ ಏಪ್ರಿಲ್ ತಿಂಗಳಿನಲ್ಲಿ ಇರುವುದಿಲ್ಲ. ಅದಲ್ಲೇ ಪುತ್ತೂರು ಜಾತ್ರೆ ಎಲ್ಲ ಮುಗಿಸಿ ಗಮ್ಮತ್ತು ಮಾಡಿ ಬಂದಂಥ ಒಂದು ಟೈಮಲ್ಲಿ ಅವ್ರನ್ನ ಭಾಳ ಕಷ್ಟ ಆಯಿತು ಕೂರಿಸ್ಲಿಕ್ಕೆ. ಆದರೂ ನನಗೆ ಭಾಳ ಸಹಾಯ ಮಾಡಿದ್ದು ಇಲ್ಲಿಯ ಮಾತಾಜಿ ಆಗಿರ್ಬೋದು, ಆ ತಾಯಂದಿರು 4-5 ಜನ ಹಿಂದ್ಗಡೆ ಕೂತ್ಕೊಂಡು ಭಾಳ ಪ್ರೀತಿಯಿಂದ ಅವರು ಈ ಶಿಬಿರವನ್ನು ಮುನ್ನಡೆಸಿದಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರಿಗೆ ನಾನು ಥ್ಯಾಂಕ್ ಯು ಹೇಳ್ತೇನೆ. ಅದರ ಕ್ರೆಡಿಟ್ ಏನಿದ್ರು ಕೂಡ ಈ ಪ್ರೀತಿಯ ಮಕ್ಕಳಿಗೆ. ನೋಡಿ, ಇಷ್ಟು ಚಿಕ್ಕ ಮಕ್ಕಳನ್ನು 50 ಜನ ಬೇರೆ ಬೇರೆ ಮನೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಬೆಳೆದಂಥ ಮಕ್ಕಳನ್ನು ಒಟ್ಟುಗೂಡಿಸಿ ಅವರನ್ನು ಒಂದು 3-4 ಗಂಟೆ ಕೂರಿಸೋದು ಅಂತ ಹೇಳಿದರೆ ಭಾಳ ಕಷ್ಟದ ಕೆಲಸ. ಆದರೆ ಅದನ್ನು ಸುಲಭ ಮಾಡಿಕೊಟ್ಟದ್ದು ಅದೇ ಮಕ್ಕಳು ನನಗೆ. ಎಷ್ಟು ಒಳ್ಳೆ ಮಕ್ಕಳು ಗೊತ್ತಾ, ಎಷ್ಟು ಪ್ರೀತಿ. ಭಾಳ ಖುಷಿಯಾಗೋದು. ಯಾವಾಗಾದ್ರೂ ಒಮ್ಮೆ ಬರೋದು ಫ್ರೀ ಇರುವಾಗ ನನ್ನ ಕಿವಿಯಲ್ಲಿ ಹೇಳಿ, ಸರ್ ನನಗೆ ನೀವಂದರೆ ತುಂಬ ಇಷ್ಟ ಅಂತ ಹೇಳಿ ಹೋಗೋದು. ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಯಾರದು ಆ ಥರ ಹೇಳಿದೊಮ್ಮೆ ಕೈ ಎತ್ತಿ. ಈ ಮಕ್ಕಳಿಗೆ ಈ ದೇವರುಗಳನ್ನು ನಾನು ಬಹಳ ಪ್ರೀತಿಸ್ತೇನೆ ಮತ್ತು ಪೂಜಿಸ್ತೇನೆ. ಈ ಮಕ್ಕಳನ್ನು ಖಂಡಿತವಾಗಿಯೂ ನಂದು 12 ಕಡೆಗಳಲ್ಲಿ ಶಾಖೆ ಇದೆ. ಸುಮಾರು 700ರಿಂದ 800 ವಿದ್ಯಾರ್ಥಿಗಳು ಈ ವರ್ಷ ಇದ್ದಾರೆ. ಇನ್ನೊಂದೆರಡು ಸ್ಕೂಲ್ಗಳಲ್ಲಿ ಕರೀತಾ ಇದ್ದಾರೆ. ಅದನ್ನು ಮಾಡಿ ಕೂಡ ಖಂಡಿತ ಟೈಮ್ ಮಾಡಿಕೊಂಡು ಈ ಊರಿಗೆ ಖಂಡಿತ ವಾರದಲ್ಲಿ ಒಂದು ದಿವಸ ಬರ್ತೇನೆ. ಅದರ ಜೊತೆಯಲ್ಲಿ ಮನೆಯಲ್ಲಿ ಮಾಡೋ ಕಾರಣ ಬಾಡಿಗೆ ಕೊಡಲಿಕ್ಕಿಲ್ಲ ನಾನು. ಆ ಬಾಡಿಗೆ ಏನಿದೆ ಅದನ್ನೊಂದು ಸಣ್ಣ ಮೊತ್ತವನ್ನು ತಿಂಗಳಿಗೆ ಒಂದು ಇಷ್ಟು ಅಂತ ಹೇಳಿಕೊಂಡು ಈ ಶಿಶು ಮಂದಿರಕ್ಕೆ ಖಂಡಿತವಾಗಿ ನಾನು ತಪ್ಪದೆ ಒಪ್ಪಿಸ್ತೇನೆ ಅಂತ ಹೇಳಿಕೊಂಡು ತಾಯಿ ಎದುರಲ್ಲಿ ನಾನು ಮಾತನ್ನು ಕೊಡ್ತಾ ಇದ್ದೇನೆ. ನಾನು ಏನು ಕೌಂಟ್ ಮಾಡಿದೆ ಅಂದರೆ, ಒಂದು ಹಾಡಿಸುವಾಗ ಚಂದ ಹಾಡ್ತಾರೆ, ಮರುದಿವಸ ಕಲ್ತ್ಕೊಂಡು ಬನ್ನಿ ಅಂತ ಅದು ಕಲ್ತ್ಕೊಂಡು ಬರ್ತಾರೆ. ಆಟ ಆಡಿಸುವಾಗ ಆಟಕ್ಕೂ ಬರ್ತಾರೆ, ಪ್ರಶ್ನೆಗಳನ್ನು ಕೇಳೋಕೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ, ಸುಮ್ಮನೆ ಕೂತ್ಕೊಳ್ತಾರೆ. ಈ ರೀತಿಯ ಎಲ್ಲದರಲ್ಲೂ ಡ್ಯಾನ್ಸ್ ಮಾಡಿ ಡ್ಯಾನ್ಸಿಗೂ ಬರಬೇಕು. ಡ್ಯಾನ್ಸಿಗೆ ಬರೆದವ್ರನ್ನ ನಾನು ಇದಕ್ಕೆ ಪರಿಗಣಿಸಲಿಲ್ಲ. ಎಲ್ಲದರಲ್ಲೂ ಇದ್ದಂಥ ಒಂದು 5 ಮಕ್ಕಳನ್ನು ನಾನು ಆಯ್ಕೆ ಮಾಡಿದ್ದೇನೆ. ಮೊದಲಿಗೆ ನಾನು ಮೊಮೆಂಟು ಕೊಡಲಿಕ್ಕೆ ಇಷ್ಟಪಡೋದು ಪುಟಾಣಿ ಗೌತಮಿಗೆ. ಇದ್ದಾರೆ ಅತಿಥಿಗಳು. ಇನ್ನೊಬ್ರು ಸಾತ್ವಿಕ. ಹಾಗಾಗಿ 5 ನಿಮಿಷಕ್ಕೊಮ್ಮೆ ಹೇಳುದು ಇವಳು, ಸರ್ ಇದು ಮುಗೀತದ ಸರ್, ಇನ್ನು ಇಲ್ವಾ ಅಂತ. ವರ್ಷ ಪೂರ್ತಿ ಉಂಟ, ಪ್ರತಿ ಆದಿತ್ಯವಾರ ಉಂಟು. ಇನ್ನೊಬ್ರು ಪ್ರಣವಿ. ಇವರೆಲ್ಲ ನಾನು ವಿಶೇಷ ಪ್ರತಿಭೆ ಗಮನಿಸಿದ್ದೇನೆ. ನಿನ್ನೆ ಮಕ್ಕಳೊಟ್ಟಿಗೆ ಒಂದು ಕುಶಾಲಾಗಿ ಮಧ್ಯಾಹ್ನದ ಕ್ರಿಕೆಟ್ ಆಡಿದಾಯ್ತಾ. ಈಕೆಯ ಒಂದು ಕ್ರಿಕೆಟಲ್ಲಿ ಇವಳ ಬಾಡಿ ಲ್ಯಾಂಗ್ವೇಜ್, ಇವಳು ಲೆಫ್ಟ್ ಹ್ಯಾಂಡಲ್ಲಿ ಇವಳು ಬೌಲಿಂಗ್ ಮಾಡೋದು, ಸ್ಪಿನ್, ಆಮೇಲೆ ಇವಳ ಫೀಲ್ಡಿಂಗ್, ಇವಳ ಬ್ಯಾಟಿಂಗ್, ಅಗ್ರೆಸಿವ್ ಬ್ಯಾಟ್ಸ್ಮನ್ ಐತೆ ಇವಳು. ನನಗೆ ಭಾಳ ಖುಷಿ. ಅವರ ಅಮ್ಮನ ಹತ್ರ ಹೇಳಿದೆ ನಾನು, ಅವ್ರನ್ನ ಕ್ರಿಕೆಟ್ ಕೋಚಿಂಗಿಗೆ ಹಾಕಿ ಅಂತ. ಅದರ ಬಗ್ಗೆ ಭಾಳ ಸೀರಿಯಸ್ ಆಗಿ ಯೋಚನೆ ಮಾಡಿ, ಯಾಕಂದ್ರೆ ಅಷ್ಟು ಟ್ಯಾಲೆಂಟ್ ಇದ್ದಾಳೆ. ಮತ್ತೊಬ್ರು ದ್ವಿತೀಯ ಬಗ್ಗೆ ನಾನು ವಿಶೇಷವಾಗಿ ಮಾತಾಡಬೇಕು. ಇಲ್ಲಿ ನಾನು ಇಷ್ಟು ದಿವಸದಲ್ಲಿ ಮೇನ್ ಇಲ್ಲಿ ಇರುವಂಥದ್ದು ಹಾಡುಗಾರಿಕೆಯಲ್ಲಿ ತುಂಬ ನನಗೆ ಒಂದು ಪ್ರೌಢಿಮೆ ತೋರಿಸಿದ್ದು ಈ ಮಗು.
ಇವಳಿಗೆ ಖಂಡಿತವಾಗಿಯೂ ನಾನೊಂದು 2 ತಿಂಗಳ ಒಳಗಾಗಿ ಅವಳದೊಂದು ಹಾಡಿನ ರೆಕಾರ್ಡಿಂಗ್ ಮಾಡಿ ಯೂಟ್ಯೂಬ್ ನನ್ನ ಚಾನೆಲಲ್ಲಿ ಹಾಕ್ತೇನೆ. ಖಂಡಿತ ಅದು ಚೆನ್ನಾಗಿ ಹಾಡುವಂಥ ಪೊಟೆನ್ಷಿಯಲ್ ಇದೆ ಆ ಮಗುವಿಗೆ. ಇನ್ನೊಬ್ರು ಭವತಾರಿಣಿ. ಭವತಾರಿಣಿ ಡಾಕ್ಟರ್ ಮಗಳು ಅಂತ ಹೇಳಿಕೊಂಡು ನಾನು ಇದು ಮೊಮೆಂಟ್ ಕೊಡ್ತಾ ಇರುವುದಲ್ಲ. ಅವಳೆಷ್ಟು ಪೋಖರಿ ಮಾಡಿದ್ರು ಕೂಡ, ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಎಲ್ಲಿ ಏನು ಮಾಡ್ಬೇಕಾದ್ರೆ ಗೊತ್ತಿದೆ ಅವಳಿಗೆ. ಬಹಳ ಖುಷಿ ಆಗುವಂತ. ರಾಣಿ ಚೆನ್ನಮ್ಮ ತಂಡ ಫಸ್ಟ್ ಪ್ಲೇಸ್ ತಗೊಳ್ತಾ ಇರುವುದು. ಇದು 2ನೇ ತಂಡ ನಮ್ದು. ಬನ್ನಿ ಎಲ್ಲ ಗೋಲ್ಡ್ ಮೆಡಲ್. ವಿಕಾಸ್ ಅಣ್ಣನಿಗೆ ಗೋಲ್ಡ್ ಮೆಡಲ್. ಬೆಳ್ಳಿ ಪದಕದ ತಂಡ ವಿವೇಕ ತಂಡ, ನೀವು ಕೂಡ ಬನ್ನಿ. ಇಬ್ರಾ ಸೈಡ್ ಹೋಗಿ, ಇಬ್ರಾ ಸೈಡ್. ಸರ್, ಇದು ನಿಮ್ಮ ಎಷ್ಟನೇ ವರ್ಷದ ಹುಟ್ಟುಹಬ್ಬ ಸರ್? 50ನೇ ವರ್ಷಕ್ಕೆ ಒರಿಜಿನಲ್ ಗೋಲ್ಡ್ ಕೊಡ್ತಾರೆ, ಬೆಳ್ಳಿ ಪದಕ. ಬನ್ನಿ. ಎಸ್, ಒಬ್ರಾ ಸೈಡ್ ಹೋಗಿ. ತಾಯಂದಿರಿಗೆ ಮಿಕ್ಸ್ಡ್ ಮೆಡಲ್ ನೀಡಲಾಗುವುದು. ಮಿಕ್ಸ್ಡ್ ಮೆಡಲ್. ತಾಯಂದಿರು ಬನ್ನಿ. ಈ ಶಿಬಿರದ ಯಶಸ್ಸಿಗೆ ಪ್ರಮುಖ ಕಾರಣರಾದಂತಹ ಪ್ರೀತಿಯ ತಾಯಂದಿರು ಬನ್ನಿ. 5 ಜನ. ಧನ್ಯವಾದ.
ಪತಿತ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ಜಗದಭಿರಾಮ ದಶರಥ ರಾಮ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ भरत लक्ष्मण सेवित राम अहल्योद्धारक राम भरत लक्ष्मण सेवित राम आपद बांधव राम आनंद राम आपद बांधव राम आनंद राम जय जय राम रघुवर राम पावन राम पावन राम पतित पावन राम पावन राम पतित पावन राम अति सुंदर वदन राम सूक्ष्म स्वरूप राम अति सुंदर वदन राम पट्टाभिराम कोदंड राम पट्टाभिराम कोदंड राम जय जय राम रघुवर राम पावन राम पावन राम पतित 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 पावन राम जगदभिराम दशरथ राम पावन राम पावन राम पतित पावन राम पावन राम पतित पावन राम